ಹಲೋ ಹಾಯ್ ವೆಲ್ಕಮ್ ಟು CAD NEST ಯೂಟ್ಯೂಬ್ ಚಾನಲ್. ಸೊ ನಾನು ಸಾಗರ್. ಪ್ರೀವಿಯಸ್ ಸೆಕ್ಷನಲ್ಲಿ ನಾವೇನು ನೋಡಿದ್ವಿ ಅಂದರೆ ರಿಸಲ್ಟ್ ಬಗ್ಗೆ ತಿಳ್ಕೊತ ಬಂದಿದ್ವಿ ಅಲ್ವಾ. ಈ ಸೆಕ್ಷನಲ್ಲಿ ನಾವೇನು ನೋಡೋಣ ಅಂದರೆ ಗ್ರೇಡ್ ಬಗ್ಗೆ ತಿಳ್ಕೊತ ಬರೋಣ. ಸೊ ಪ್ರೀವಿಯಸ್ ಸೆಕ್ಷನಲ್ಲಿ ರಿಸಲ್ಟ್ನ ನಾವೇನಕ್ಕೆ ಮಾಡ್ತೀವಿ ಅಂತ ಹೇಳಿದೆ, ಪಾಸ್ ಆರ್ ಫೈಲ್ನ ತಿಳ್ಕೊಬೇಕಿತ್ತು, ಅದಕ್ಕೋಸ್ಕರ ನಾವು ರಿಸಲ್ಟ್ ಮಾಡ್ತೀವಿ ಅಂತ ಹೇಳಿದೆ. ಸೊ ಈ ಸೆಕ್ಷನಲ್ಲೂ ಅಷ್ಟೇ ಗ್ರೇಡ್, ಯಾವ ಗ್ರೇಡ್ ಬಂದಿದೆ ಅಂತ ತಿಳ್ಕೊಬೇಕಾಗುತ್ತಲ್ವ, ಅದಕ್ಕೋಸ್ಕರ ಗ್ರೇಡ್ನ ಮಾಡ್ತಾ ಬರೋಣ. ಈಸ್ ಈಕ್ವಲ್ ಟು ಇಫ್ನ ತೊಗೋಬೇಕಾಗುತ್ತೆ. ಇಲ್ಲಿ ಈಸ್ ಈಕ್ವಲ್ ಟು ಇಫ್ ಬ್ರ್ಯಾಕೆಟ್ ಓಪನ್ ಮಾಡ್ಕೋಬೇಕಾಗತ್ತೆ. ರಿಸಲ್ಟ್ನ ಎಲ್ಲ ಸೆಲ್ಸಲ್ಲೂ ಮಾಡ್ತಾಯಿದ್ವಿ, ಗ್ರೇಡ್ನ ಓನ್ಲಿ ಪರ್ಟಿಕ್ಯುಲರ್ ಆ್ಯಾವ್ರೇಜ್ ಸೆಲ್ಲಿಂದ ಮಾಡ್ತಾ ಬರ್ತೀವಿ. ಓಕೆನಾ. ಗ್ರೇಟರ್ ದೆನ್ ಆರ್ ಈಸ್ ಈಕ್ವಲ್ ಟು 85 ತೊಗೋಬೇಕು. 85 ತೊಗೊಂಡಾದ್ಮೇಲೆ ಕಾಮಾ ತೊಗೊಂಡು ಡಬಲ್ ಕೋಡ್ ತೊಗೊಂಡು ಡಿಸ್ಟಿಂಕ್ಷನ್ ಅಂತ ತೊಗೊಬೇಕು. ನಾನು ಬರೀ ಡಿಸ್ಟ್ ಅಂತ ತೊಗೊತೀನಿ. ಸೊ ಮತ್ತೆ ಹಾಗೆ ಏನು ಮಾಡಬೇಕು, ಕಾಮಾ ಇನ್ಸರ್ಟ್ ಮಾಡ್ಕೋಬೇಕು. ಅಗೈನ್ ಇಲ್ಲಿ ಇಫ್ ಅಂತ ತೊಗೋಬೇಕಾಗತ್ತೆ. ಇಫ್ ಅಂತ ತೊಗೋಬೇಕು, ಮತ್ತು ಆವ್ರೇಜ್ ಸೆಲ್ನೇ ತೊಗೊಬೇಕಾಗತ್ತೆ. ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 60 ಇಸ್ ಫಸ್ಟ್ ಕ್ಲಾಸ್, ರೈಟ್. 60 ಮೇಲೆ ಬಂದವರೆಲ್ಲ ಫಸ್ಟ್ ಕ್ಲಾಸ್ ಅಂತ ಕರೀತಾರೆ. ಕಾಮಾ ತೊಗೊಂಡು ಡಬಲ್ ಕೋಡ್ ಓಪನ್ ಮಾಡ್ಕೊಂಡೆ ಫಸ್ಟ್ ಕ್ಲಾಸ್, ಡಬಲ್ ಕೋಡ್ ಕ್ಲೋಸ್. ಅಗೈನ್ ಕಾಮಾ ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಇಫ್ ಬ್ರ್ಯಾಕೆಟ್ ಓಪನ್. ಸೊ ಆವ್ರೇಜ್ ಸೆಲ್ನ ತೊಗೋಬೇಕು. ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 50 ಕಾಮಾ ಡಬಲ್ ಕೋಡ್ ಓಪನ್ ಸೆಕೆಂಡ್ ಕ್ಲಾಸ್, ಡಬಲ್ ಕೋಡ್ ಕ್ಲೋಸ್. ಇವಾಗ ಮತ್ತೆ ನಾನು ಏನು ಮಾಡಬೇಕು, ಕಾಮಾನ ತೊಗೊಬೇಕು. ಅಗೈನ್ ಇಫ್ ಬ್ರ್ಯಾಕೆಟ್ ಓಪನ್ ಆವ್ರೇಜ್ ಸೆಲ್ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 35. ಸೊ 35 ತೊಗೊಂಡು ಏನು ಮಾಡಬೇಕು, ಕಾಮನ ಇನ್ಸರ್ಟ್ ಮಾಡ್ಕೋಬೇಕು. ಕಾಮಾ ಇನ್ಸರ್ಟ್ ಮಾಡ್ಕೊಂಡು ಏನು ಮಾಡಬೇಕಾಗತ್ತೆ, ಇಲ್ಲಿ ಡಬಲ್ ಕೋಡ್ ಓಪನ್ ಮಾಡ್ಕೊಂಡು ಪಾಸ್, ಡಬಲ್ ಕೋಡ್ ಕ್ಲೋಸ್. ಅಗೈನ್ ಕಾಮಾ ಡಬಲ್ ಕೋಡ್ ಓಪನ್ ಫೈಲ್, FAIL ಫೈಲ್, ಡಬಲ್ ಕೋಡ್ ಕ್ಲೋಸ್. ಸೊ ಎಷ್ಟು ಬ್ರ್ಯಾಕೆಟ್ ಓಪನ್ ಮಾಡ್ಕೊಂಡಿದ್ದೀವಿ, 1 2 3 4 ಬ್ರ್ಯಾಕೆಟ್ಸ್ನ ಓಪನ್ ಮಾಡ್ಕೊಂಡಿದ್ದೀವಿ ಅಲ್ವಾ. 4 ಬ್ರ್ಯಾಕೆಟ್ನ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. 1 2 3 4 ಬ್ರ್ಯಾಕೆಟ್ನ ಕ್ಲೋಸ್ ಮಾಡ್ಕೊಳ್ಳೋಣ, ಎಂಟರ್ ಕೊಡೋಣ. ಸೊ ನನಗೇನು ಬರುತ್ತೆ, ನನಗೆ ಗ್ರೇಡ್ ಏನಿದೆ ಅಂತ ಬರುತ್ತೆ. ಸೊ ಹೀಗೆ ಮತ್ತೆ ಹೇಳ್ತೀನಿ ನೋಡ್ಕೊಳ್ಳಿ. ಈಸ್ ಈಕ್ವಲ್ ಟು ಇಫ್ ಆವ್ರೇಜ್ ಸೆಲ್ ಗ್ರೇಟರ್ ದೆನ್ 35 is distinction. Again if average cell greater than 60 is first class. If average cell greater than 50 is second class. If average cell greater than 30 is fail or pass, like this. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಸೊ ಡ್ರ್ಯಾಗ್ ಮಾಡ್ಕೊಳ್ಳೋಣ. ಡ್ರ್ಯಾಗ್ ಮಾಡ್ಕೊಂಡಿದ್ದ ತಕ್ಷಣ ನನ್ನ ಗ್ರೇಡ್ ಏನಿದೆ ನನಗೆ ಇಲ್ಲಿ ಫಿಕ್ಸ್ ಆಗುತ್ತೆ ಅಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನಮ್ಮ CAD NEST ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.